ಇವತ್ತು ನಮ್ಮ ತುಮಕೂರು ಜಿಲ್ಲೆಯ ಕೈದಾಳ ಗ್ರಾಮದಲ್ಲಿ ನಾವಿವತ್ತಿದ್ದೇವೆ. ಯಾಕಪ್ಪ ಕೈದಾಳದಲ್ಲಿ ಇದ್ದೇವೆ ಅಂದ್ರೆ, ಈ ಒಂದು ಕೈದಾಳ ಗ್ರಾಮದಲ್ಲಿ ಇರತಕ್ಕಂಥ ಚೆನ್ನಕೇಶವ ದೇವಸ್ಥಾನ ಬಹಳ ವಿಶೇಷವಾದದ್ದು, ಐತಿಹಾಸಿಕವಾದದ್ದು, ಜೊತೆಗೆ ತನ್ನದೇ ಆದ ಚರಿತ್ರೆಯನ್ನು ಹೊಂದಿರತಕ್ಕಂಥದ್ದು ಈ ಒಂದು ಚೆನ್ನಕೇಶವ ಒಂದು ಕೈದಾಳ ದೇವಸ್ಥಾನ. ಹಾಗಾಗಿ ಇಲ್ಲಿ ಅಮರ ಶಿಲ್ಪಿ ಜಕಣಾಚಾರಿ ಮತ್ತೆ ಮಗ ಡಕಣಾಚಾರಿಯ ಒಂದು ಕತೆ ಕೂಡ ಇಲ್ಲಿ ಬಹಳ ರೋಚಕವಾಗಿರುತ್ತದೆ. ಒಬ್ಬ ಜಕಣಾಚಾರಿ ಎಂಬ ವ್ಯಕ್ತಿ ಇದೇ ಕೈದಾಳದಲ್ಲಿ ಮೊದಲು ಇದಕ್ಕೆ ಕ್ರೀಡಾಪುರಿ ಅಂತ ಒಂದು ಹಳ್ಳಿ ಇದು. ಈ ಒಂದು ಕ್ರೀಡಾಪುರಿ ಹಳ್ಳಿಯಲ್ಲಿ ಜಕಣಾಚಾರಿ ಎಂಬ ಒಬ್ಬ ಶಿಲ್ಪಿಗಾರ ಈ ಒಂದು ಗ್ರಾಮದಲ್ಲಿ ಹುಡ್ತಾನೆ. ಹುಟ್ಟ ಆದ್ಮೇಲೆ ತನ್ನ ಒಂದು ಶಿಲ್ಪಕಲೆಯನ್ನ ಉಳಿಸಿ ಬೆಳೆಸಬೇಕು ಎಂಬ ಒಂದು ನಿಟ್ಟಿನಿಂದ ಕಲೆಗಾರರ ಜೊತೆ ಬೆರಿತಾ ಹೋಗ್ತಾನೆ. ಈ ಒಂದು ಕಲೆಯನ್ನು ಉಳಿಸ್ಬೇಕು ಅಂತಂದ್ಬಿಟ್ಟು ಎಲ್ಲ ಈ ರಾಜ್ಯದಂತ ದೇಶದಲ್ಲಿರ್ತಕ್ಕಂಥ ಎಲ್ಲ ಜಗತ್ತಿನಲ್ಲಿ ಕಲೆಗಳನ್ನ ಕೆತ್ತೋದಕ್ಕೆ ಪ್ರಾರಂಭ ಮಾಡ್ತಾನೆ, ಕಲೆಗಾರರ ಜೊತೆ ಸೇರಿ. ಆಗ ಇವನ ಕಲೆಯನ್ನ ನೋಡಿ ಹೊಯ್ಸಳ ರಾಜ್ಯದ ಆಗಿನ ವಿಷ್ಣುವರ್ಧನ ಒಬ್ಬ ರಾಜ ಏನ್ ಮಾಡ್ತಾನೆ, ಆ ರಾಜ್ಯದಲ್ಲಿ ಇರ್ತಕ್ಕಂಥದ್ದನ್ನ ವಿಷ್ಣುವರ್ಧನನ ಶಿಲೆಗಳನ್ನ ಕೆತ್ತೋದಕ್ಕೆ ಜಕಣಾಚಾರಿಗೆ ಆಹ್ವಾನ ಕೊಡ್ತಾನೆ. ನೀನು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ನನ್ನ ಶಿಲೆಗಳನ್ನ, ವಿಷ್ಣುವರ್ಧನ ಶಿಲೆಗಳನ್ನ ಎಲ್ಲ ಕೆತ್ಕಬಾ ಅಂತ ಆಹ್ವಾನ ಕೊಡ್ತಾನೆ. ಆಗ ಎಲ್ಲವನ್ನೂ ಕೂಡ ಕೆತ್ಕೊಂಡು ಬರ್ತಾ ಇರ್ಬೇಕಾದ್ರೆ ಜಕಣಾಚಾರಿ ಬೇಲೂರು ಹಳೆಬೀಡಲ್ಲಿರ್ತಕ್ಕಂಥ ಚೆನ್ನಕೇಶವ ದೇವಸ್ಥಾನ ಎಲ್ಲವನ್ನೂ ಕೂಡ ಇನ್ನೇನು ಕೆತ್ತಿ ಇನ್ನೇನು ಪ್ರತಿಷ್ಠಾಪನೆ ಆಗಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಆಗ ಜಕಣಾಚಾರಿ ಹೆಂಡತಿ ಮಕ್ಕಳನ್ನ ಬಿಟ್ಟು ಕಲೆಗೋಸ್ಕರ ತಿರುಗ್ತಾ ಇರ್ಬೇಕಾದ್ರೆ, ಕಲೆನ ಉಳಿಸ್ಬೇಕು ಅನ್ನೋ ಸಂದರ್ಭದಲ್ಲಿ ಬೇಲೂರು ಹಳೆಬೀಡು ಹತ್ರ ಜಕಣಾಚಾರಿ ಚೆನ್ನಕೇಶವ ಒಂದು ದೇವಸ್ಥಾನವನ್ನ ಕೆಡ್ತಾ ಇರ್ಬೇಕಾದ್ರೆ, ಇವತ್ತಿಗೆ ಬೇಲೂರು ಹಳೆಬೀಡು ಅಂದ್ರೆ ನಮ್ಗೆಲ್ರಿಗೂ ಕೂಡ ಚಿರಪರಿಚಿತ. ಅಲ್ಲಿ ಆ ಚೆನ್ನಕೇಶವ ದೇವಸ್ಥಾನ ಕಟ್ಟಬೇಕಾದ್ರೆ ಮಗ ಡಕಣಾಚಾರಿ ಅವನು ಕೂಡ ಶಿಲ್ಪಕಲೆಯಲ್ಲಿ ಬಹಳ ಪ್ರತಿಭಾವಂತ ಇರ್ತಾನೆ. ತಂದೆಯನ್ನ ಹುಡಿಕೊಂಡು ಹೋಗ್ತಾ ಸಂದರ್ಭದಲ್ಲಿ ಬೇಲೂರು ಹಳೆಬೀಡು ಹತ್ರ ಹೋಗ್ತಾನೆ. ಅಲ್ಲಿ ಜಕಣಾಚಾರಿ ಕೆತ್ತಿರ್ತಕ್ಕಂಥ ಒಂದು ಶಿಲೆಯನ್ನು ನೋಡಿ, ಈ ಶಿಲೆ ನ್ಯೂನ್ಯತೆಯಿಂದ ಒಳಗೊಂಡಿದೆ, ಅಂದ್ರೆ ಇದರಲ್ಲಿ ಏನೋ ಲೋಪ ಇದೆ ಅಂತ ಜಕಣಾಚಾರಿ ಹೇಳ್ತಾನೆ. ಆದ್ರೆ ಇವರಿಬ್ರು ತಂದೆ ಮಕ್ಕಳು ಅಂತ ಯಾರಿಗೂ ಕೂಡ ಗೊತ್ತಿರೋದಿಲ್ಲ, ಅವ್ರಿಗೂ ಕೂಡ ಗೊತ್ತಿರೋದಿಲ್ಲ. ಆದ್ರೆ ಜಕಣಾಚಾರಿ ಒಂದು ಮಾತು ಹೇಳ್ತಾನೆ, ನಾನು ಈ ಒಂದು ಶಿಲೆಯಲ್ಲಿ ಏನಾದ್ರೂ ಲೋಪವು ಕಂಡು ಬಂದ್ರೆ ನಾನು ನನ್ನ ಬಲಗೈಯನ್ನ ಕಟ್ ಮಾಡ್ಕೊಳ್ತೇನೆ ಅಂತ ಕತ್ತರಿಸ್ಕೊಳ್ತೀನಿ ಅಂತ. ಆಗ ಡಕಣಾಚಾರಿ ಎಲ್ಲ ಆ ಶಿಲೆಯನ್ನ ಎಲ್ಲವೂ ಕೂಡ ವಿಭೂತಿಯನ್ನ ಸುಡ್ತಾರೆ, ಏನೋ ವಿಭೂತಿಯಿಂದ ಸುಡ್ತಾರೆ. ಆಗ ಹೊಟ್ಟೆ ಭಾಗದ ಒಂದು ಬಿಟ್ಟು ಪ್ರತಿಯೊಂದು ಕೂಡ ಎಲ್ಲವೂ ಕೂಡ ಒಣಗ್ತದೆ. ಹೊಟ್ಟೆ ಭಾಗದಲ್ಲಿ ನೋಡಿದಾಗ ಯಾಕೆ ಕೊಡೋದಿಲ್ಲ ಅನ್ಬೇಕಾದ್ರೆ ಅಲ್ಲಿ ಕಪ್ಪೆ ಕೂಡ ಇರ್ತದೆ. ಆಗ ನಾನು ಲೋಪ ಇದೆ ಅಂತ ಜಕಣಾಚಾರಿ ಮಗ ಡಕಣಾಚಾರಿ ಹೇಳಿದಾಗ ಆ ಕೈಯನ್ನ ಕತ್ತರಿಸ್ಕೊಳ್ತಾನೆ. ಆಗ ಗೊತ್ತಾಗುತ್ತೆ ಇವನೇ ನನ್ನ ಮಗ ಡಕಣಾಚಾರಿ ಅಂತ. ಆಗ ಬಂದ್ಬಿಟ್ಟು ಅವರು ಹುಟ್ಟೂರು ಇರ್ತಕ್ಕಂಥ ಈ ಕ್ರೀಡಾಪುರಿಗೆ ಬಂದ್ಬಿಟ್ಟು ನಾನು ಅಲ್ಲಿ ಲೋಪ ಇರ್ತಕ್ಕಂಥ ಚೆನ್ನಕೇಶ್ವರ ದೇವಸ್ಥಾನವನ್ನ ನನ್ನ ಊರು ಇರ್ತಕ್ಕಂಥ ಕ್ರೀಡಾಪುರದಲ್ಲಿ ನಾನು ಕಟ್ಟಬೇಕು ಎಂಬ ಒಂದು ಸಂಕಲ್ಪದಿಂದ ಬರ್ತಾರೆ. ಆಗ ಗೊತ್ತಾಗ್ತದೆ ನನ್ನ ಮಗ ಇವನೇ ಡಕಣಾಚಾರಿ ಅಂತ. ಆಗ ಎಡಗೈಯಲ್ಲೇ ಅವನ್ ಬಲಗೈ ಕತ್ತರಿಸ್ಕೊಂಡಿರ್ತಾನೆ, ಎಡಗೈಯಲ್ಲೇ ಈ ದೇವಸ್ಥಾನವನ್ನ ಈ ಕೈದಾಳದಲ್ಲಿ ಇರ್ತಕ್ಕಂಥ ಈ ದೇವಸ್ಥಾನ ಕಟ್ಟಿಸ್ತಾನೆ. ಆಗ ಅವರ ಮಗ ಇರ್ತಕ್ಕಂಥ ಡಕಣಾಚಾರಿ ಕೂಡ ಬಹಳ ಸಹಾಯವನ್ನ ಮಾಡ್ತಾನೆ. ಆ ಸಂದರ್ಭದಲ್ಲಿ ಇವನ ಇನ್ನೇನು ಈ ಶಿಲೆ ನೀವು ನೋಡ್ತಾ ಇರಬಹುದು, ಇದನ್ನ ಕಟ್ಟಿದ ಸಂದರ್ಭದಲ್ಲಿ ಚೆನ್ನಕೇಶ್ವರ ದೇವಸ್ಥಾನದಿಂದ ಇವನು ಎಡಗೈಯಲ್ಲೇ ಕಟ್ತಿರ್ತವೆ. ಇದು ನೋಡಿ ಆ ದೇವತೆ ಬಲಗೈ ಬರ್ತದೆ. ಹಾಗಾಗಿ ಕ್ರೀಡಾಪುರಿದ್ದು ಕೈ ಬಂದಿದ್ದಕ್ಕೆ ಅದು ಕೈ ದಾಳ ಆಗ್ತದೆ. ಅಂತಹ ರೋಚಕ ಒಂದು ಇತಿಹಾಸ ಹೊಂದಿರತಕ್ಕಂಥದ್ದಂದ್ರೆ ಅದು ಕೈದಾಳದಲ್ಲಿರ್ತಕ್ಕಂಥ ಶ್ರೀ ಚೆನ್ನಕೇಶವ ದೇವಸ್ಥಾನ. ಇಲ್ಲಿ ಜಕಣಾಚಾರಿ ಮತ್ತೆ ಡಕಣಾಚಾರಿ ತಂದೆ ಮತ್ತೆ ಮಗನ ಬಾಂಧವ್ಯ, ಜೊತೆಗೆ ಡಕಣಾಚಾರಿ ಹೇಗೆ ಕಲೆಯನ್ನ ಸಂಸ್ಕೃತಿಯನ್ನ ಉಳಿಸ್ಬೇಕು ಬೆಳೆಸ್ಬೇಕೆಂಬ ನಿಟ್ಟಿನಲ್ಲಿ ತನ್ನ ಮಕ್ಕಳನ್ನ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ಹೋಗ್ತಾನೆ. ಅಂತಹ ರೋಚಕ ಕತೆ ನಮ್ಮ ತುಮಕೂರು ಜಿಲ್ಲೆಯ ಕೈದಾಳದಲ್ಲಿ. ಹಾಗಾಗಿ ನಮ್ಮ ತುಮಕೂರು ಜಿಲ್ಲೆಯ ಈ ಒಂದು ಕೈದಾಳದಲ್ಲಿ ತನ್ನದೇ ಆದ ಚರಿತ್ರೆಯನ್ನ, ತನ್ನದೇ ಇತಿಹಾಸವನ್ನ, ತನ್ನದೇ ಆದ ಒಂದು ಸಿದ್ಧಾಂತವನ್ನ ಇಟ್ಕೊಂಡು ತಂದೆ ಮಕ್ಕಳು ಹೇಗೆ ಸಹಾಯದಿಂದ ಎಡಗೈಯಿಂದ ಕಟ್ಟದ, ಆಗ ಆ ದೇವರು ಹೊಲಿದು ಬಿಟ್ಟು ಬಲಗೈ ಬಂತು, ಆಗ ಕೈ ಬಂದಿದ್ಕೆ ಅದ್ರ ಕೈ ದಾಳ ಅಂತ ಹೇಳ್ತಾರೆ. ಕ್ರೀಡಾಪುರದಿದ್ದು ಕೈದಾಳ ಹೇಗಾಯ್ತು, ಜೊತೆಗೆ ಆ ಒಂದು ಚೆನ್ನಕೇಶ್ವರ ಹಿಂದೆ ಆ ಸೂರ್ಯನ ಕಿಂಡಿಗಳು ಸೀದಾ ಆ ದೇವಸ್ಥಾನಕ್ಕೆ ಬೀಳ್ತವೆ. ಆ ರೀತಿ ಕೂಡ ಕಿಂಡಿ ಇಲ್ಲಿ ಮಾಡಿದ್ದಾರೆ. ಹಾಗಾಗಿ ಇಂತಹ ಒಂದು ಪ್ರಸಿದ್ಧವಾದ ಒಂದು ಕ್ಷೇತ್ರ ಅಂದ್ರೆ ಅದು ನಮ್ಮ ತುಮಕೂರು ಜಿಲ್ಲೆಯ ಕೈದಾಳ ಕ್ಷೇತ್ರ. ಹಾಗಾಗಿ ಎಲ್ಲ ಪ್ರವಾಸಿಗರು ಬಂದು ನಮ್ಮ ತುಮಕೂರು ಜಿಲ್ಲೆಯ ಈ ಕೈದಾಳವನ್ನ ಬಂದು ಭೇಟಿ ಮಾಡಿ. ಶ್ರೀ ಕ್ಷೇತ್ರ ಸಿಗಂದೂರು ಚೌಡೇಶ್ವರಿ ದೇವಿ ಜ್ಯೋತಿಷ್ಯ ಪೀಠ ನಂಬರ್ 1 ವಶೀಕರಣ ಸ್ಪೆಷಲಿಸ್ಟ್. ಅವ್ರು ಹೆಂಗ್ ಹೇಳವ್ರೆ ಹಂಗಂಗೆ ನಮ್ದು ಕೇಸ್ ನಡೀತಾ ಇತ್ತು ಮೊನ್ನೆದು, ಅದೆಲ್ಲ ನಮ್ ಕಡೆ ಆಯ್ತು.
ಆಮೇಲೆ ಇನ್ನೊಂದು ಜಮೀನ್ ಸೇಲ್ ಆಗ್ಬೇಕಾಗಿತ್ತು. 70 ಲಕ್ಷ ರೂಪಾಯಿಗೆ ಸೇಲ್ ಆದ್ರೆ ಸಾಕಪ್ಪ ಅಂತ ಅಂತಿದ್ವಿ. ಅದು ಇವಾಗ 90 ಲಕ್ಷಕ್ಕೆ ಸೇಲ್ ಆಯ್ತು. ಅವ್ರು ಡಿಸೆಂಬರ್ ಅಲ್ಲೇ ಆಗುತ್ತೆ ಅಂದ್ರೆ ಡಿಸೆಂಬರ್ ಅಲ್ಲೇ ಆಯ್ತು. ಏನೇ ಆದ್ರೂ ನಾವು ಫೋನ್ ಮಾಡಿ ಕೇಳ್ಕೊತೀವಿ, ಹಿಂಗ್ ಮಾಡ್ಬೋದು ಅಂತ, ಮಾಡ್ಬೇಕಾ ಏನು ಅಂತ. ಅವ್ರು ಹೆಂಗ್ ಹೇಳ್ತಾರೋ ಫೋನಲ್ಲೇ ಹೇಳ್ತಾರೆ ಹಿಂಗ್ ಮಾಡಿ ಅಂತೆಲ್ಲ. ಅವ್ರು ಹೆಂಗ್ ಹೇಳ್ತಾರೋ ಹಂಗಂಗೆ ಆಗೈತೆ ನಮ್ಗೆ 15 ವರ್ಷದಿಂದ. ನಾನು ಏನ್ ಹೇಳಿಲ್ಲ, ಅವರಿಗೆಲ್ಲ ಹೇಳಿ 99% ಏನ್ ಹೇಳಿದ್ದಾರೆ ಎಲ್ಲ ಕರೆಕ್ಟ್ ಇದೆ. ಇವತ್ತಿಗೆ ನನ್ನ ಮಗನ ಮದುವೆ ಆಗುತ್ತೆ ಹೋಗೋದು ಕರೆಕ್ಟಾಗಿ 9 ದಿನ ಅವ್ರು ಹೇಳಿ 9 ದಿನದಲ್ಲಿ ನಡೀತು. ಆ ತರ ಒಂದು ಶಕ್ತಿ ನಾನು ಎಲ್ಲೂ ಜೀವನದಲ್ಲೇ ನೋಡಿಲ್ಲ ಬಿಡಿ. ನಾವು ಬದುಕದೇ ಕಷ್ಟ ಅನ್ನೋ ರೇಂಜ್ ಅಲ್ಲಿ ಇದ್ದಿದ್ದು ಇವ್ರದ್ದು. ಡಾಕ್ಟರ್ ಕೈಲೇ ಆಗಿರ್ಲಿಲ್ಲ. ನಾವ್ ಯಾವ ಟೈಮ್ ಅಲ್ಲಿ ಮಧ್ಯರಾತ್ರಿ ಕಾಲ್ ಮಾಡಿದ್ರು ನಮ್ಗೆ ಸೊಲ್ಯೂಷನ್ ಕೊಡ್ತಾರೆ ಸರ್ ಇವ್ರು ರಿಸೀವ್ ಮಾಡಿ. ಮದುವೆ ಸಮಸ್ಯೆ, ಕೋರ್ಟ್ ಕೇಸ್ ಸಮಸ್ಯೆ, ಮಕ್ಕಳು ಪ್ರೀತಿಯಲ್ಲಿ ಬಿದ್ದು ಮಾತು ಕೇಳದಿದ್ದಲ್ಲಿ, ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದ್ರೆ, ಸಂತಾನ, ಇನ್ನು ಯಾವುದೇ ಸಮಸ್ಯೆಗಳಿದ್ರೂ ಶಾಶ್ವತವಾಗಿ 24 ಗಂಟೆಯಲ್ಲಿ ಪರಿಹಾರ. ವಿಶೇಷ ಸೂಚನೆ, ಸ್ತ್ರೀ ಪುರುಷ ವಶೀಕರಣ ಇಷ್ಟಾರ್ಥ ಪ್ರಕಾರ ಮಾಡಿಕೊಡುತ್ತಾರೆ. ಫೋನಿನ ಮೂಲಕ ಕೇವಲ 24 ಗಂಟೆಯಲ್ಲಿ ಪರಿಹಾರ ಮಾಡುತ್ತಾರೆ.